ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ನಾವು ಮಾಡುವ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದು ನಮ್ಮ ಚಾನಲಿಂದ ಫಸ್ಟ್ ವೀಡಿಯೋ. ಈ ವಿಡಿಯೋದಲ್ಲಿ ನಾನು ಹೊಸೊಬ್ಬರಿಗೆ ಕಾರ್ ಡ್ರೈವಿಂಗ್ ಬರ್ದಲೇ ಇರೋರಿಗೆ ಯಾವ ಥರ ಕಾರ್ ಡ್ರೈವಿಂಗ್ನ ಮಾಡೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಒಂದೇ ವಿಡಿಯೋದಲ್ಲಿ ಯಾರಾದ್ರೂ ಫುಲ್ ತಿಳಿಸ್ಕೊಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಬೇಸಿಕ್ನ ತಿಳಿಸ್ಕೊಟ್ಟಿರ್ತೀನಿ. ಇನ್ನು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಕಂಪ್ಯೂಟರ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರ್ಯಾರಿಗೆ ಡ್ರೈವಿಂಗ್ ಬರೋಲ್ಲ ದಯವಿಟ್ಟು ಈ ವಿಡಿಯೋನ ನೋಡಿ, ತುಂಬ ಅನುಕೂಲ ಇದೆ. ಹೊಸೊಬ್ಬರಿಗೆ ಡ್ರೈವಿಂಗ್ ಕಲಿಯೋರಿಗೆ ತುಂಬ ಅನುಕೂಲ ಆಗುತ್ತೆ ಈ ವಿಡಿಯೋ. ದಯವಿಟ್ಟು ಎಲ್ಲೂ ಮಧ್ಯೆ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಮೊದಲಿಗೆ ಗಣೇಶಪ್ಪನಿಗೆ ಕೈ ಮುಗಿದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಡೋರ್ನ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ನಾನು ಯಾಕೆ ಹೇಳ್ತೀನಿ ಅಂದರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಈ ಥರ ಹಾಕೊಂಡಿರ್ತಾರೆ. ಅದು ನೀಟಾಗಿ ಡೋರ್ ಲಾಕ್ ಆಗಿರಲ್ಲ ನೋಡಿ, ಈ ಥರ ಅಲ್ಲಾಡ್ತಾ ಇರ್ತದೆ. ಅದು ಗೊತ್ತಾಗಲ್ಲ ಅವ್ರಿಗೆ, ಹೇಳೋಕ್ಕಾಗಲ್ಲ. ಹೋಗ್ತಾ ಜೋರಾಗಿ ಡೋರ್ ಮೇಲೆ ಏನೋ ಟರ್ನಿಂಗಲ್ಲಿ ಪ್ರೆಸರ್ ಕೊಟ್ಟಾಗ ಓಪನ್ ಆಗ್ಬೋದು, ಯಾರಿಗೆ ಗೊತ್ತು, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನೀಟಾಗಿ ಡೋರ್ನ ಲಾಕ್ ಮಾಡ್ಕೋಬೇಕು. ಈಗ ನೀಟಾಗಿ ಲಾಕ್ ಆಗಿಲ್ಲ, ಬಟ್ ತಳ್ಳಿರು ಹೋಗ್ತಾ ಇಲ್ಲ, ಬಟ್ ಲಾಕ್ ಆಗಿರಲ್ಲ. ನಿಮಗೆ ಹೋಗ್ತಾ ಗೊತ್ತಾಗ್ಬೋದು, ಸೌಂಡ್ ಬರ್ತಾ ಇರ್ತದೆ, ನಿಧಾನಕ್ಕೆ ಸೌಂಡ್ ಬರ್ತದೆ ಈ ಗುಂಡಿ ಎಲ್ಲ ಇಳಿಸುವಾಗ. ಅವಾಗ ಏನು ಮಾಡಬೇಕು ನೋಡಿ, ಹೊರಗಡೆಯಿಂದ ನಾವು ತೋರಿಸ್ತೀನಿ ಬನ್ನಿ. ನೀಟಾಗಿದ್ದು ಡೋರ್ ಲಾಕ್ ಆಗಿಲ್ಲ, ಹೊರಗಡೆಯಿಂದ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಹೊರಗಡೆಯಿಂದ ತೋರಿಸ್ತೀನಿ. ನೀಟಾಗಿ ಡೋರ್ ಲಾಕ್ ಆಗಿಲ್ಲ ನೋಡಿ. ಇಲ್ಲಿ ನೋಡಿ ಲಾಕ್ ಆಗಿಲ್ಲ ನೋಡಿ. ಇಲ್ಲಿ ಸರ್ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ. ಬ್ಯಾಕ್ ಡೋರ್ಗೆ ಈ ಡೋರ್ಗೂ ಡಿಬ್ಬ ಇದೆ, ಸರಿಯಾಗಿ ಲಾಕ್ ಆಗಿಲ್ಲ. ಅದಕ್ಕೋಸ್ಕರ ನೀವು ನೋಡಿ ನೀಟಾಗಿ ಡೋರ್ನ ಲಾಕ್ ಮಾಡ್ಕೋಬೇಕು. ಒಳಗಡೆಯಿಂದ ಈ ಥರ ನೀಟಾಗಿ ಜೋರಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ ಸರ್ಫೇಸ್ ಸರಿ ಆಯಿತು, ನೀಟಾಗಿ ಡೋರ್ ಲಾಕ್ ಆಗಿದೆ. ಓಕೆನಾ ಫ್ರೆಂಡ್ಸ್, ಈಗ ನೀಟಾಗಿ ಡೋರ್ನ ಲಾಕ್ ಮಾಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನೀಟಾಗಿ ಡೋರ್ನ ಲಾಕ್ ಮಾಡಬೇಕು. ನೋಡಿ ಇಲ್ಲಿ ಇದೆಲ್ಲ, ಇದು ಈ ಥರ ಪ್ರೆಸ್ ಮಾಡಿದ್ರೆ 4 ಡೋರ್ನು ನೀಟಾಗಿ ಲಾಕ್ ಆಗ್ತದೆ. ಕೆಲವೊಂದು ಗಾಡಿನಲ್ಲಿ ಮ್ಯಾನ್ಯುಯಲ್ ಇರ್ತದೆ, ಕೆಲವೊಂದು ಗಾಡೀಲಿ ಆಟೋಮೆಟಿಕ್ ಲಾಕ್ ಇರ್ತದೆ. ನನ್ನ ಗಾಡಿನಲ್ಲಿ ಈಗ ಆಟೋಮೆಟಿಕ್ ಲಾಕ್ ಇದೆ. ಈಗ ಅನ್ಲಾಕ್ ಮಾಡಿ ತೋರಿಸ್ತೀನಿ, ಇದೆ ಒಂದು ನಿಮಿಷ. ಈಗ ಅನ್ಲಾಕ್ ಆಗಿದೆ ಅಲ್ವಾ. ನಮ್ಮ ಗಾಡಿನೆಲ್ಲ ಏನು ಅಂದರೆ, ನಾವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದು ಲಾಕ್ ಆಗುತ್ತೆ. ಈಗ ನೋಡಿ ತೋರಿಸ್ತೀನಿ ಪ್ರಾಕ್ಟಿಕಲಾಗಿ. ಈಗ ಗಾಡಿನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಗಾಡಿನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೋಡಿ, ಈಗ 4 ಡೋರನ್ನು ಈಗ ಲಾಕ್ ಆಗುತ್ತೆ, ಆಟೋಮೆಟಿಕ್ ಲಾಕ್ ಆಗುತ್ತೆ ನೋಡಿ. ಈ ಥರ ಆಟೋಮೆಟಿಕ್ ಲಾಕ್ ಆಗುತ್ತೆ, ಆಲ್ಮೋಸ್ಟ್ ಆಟೋಮೆಟಿಕ್ ಲಾಕ್ ಇರುತ್ತೆ. ಕೆಲವೊಂದು ಗಾಡಿಯಲ್ಲಿ ಮ್ಯಾನ್ಯುವಲ್ ಲಾಕ್ ಇರುತ್ತೆ. ಅವಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಈ ಥರ ನೀಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ 4 ಡೋರ್ನು. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಇದನ್ನ ನೀಟಾಗಿ ಡೋರ್ನ ಲಾಕ್ ಮಾಡ್ಕೋಬೇಕು ನೀವು. ಯಾಕೆಂದರೆ ಲಾಕ್ ಮಾಡ್ಕೊಂಡಿಲ್ಲ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮಕ್ಕಳು ಎಲ್ಲ ಕುಂಡಿಸ್ಕೊಂಡು ಹೋಗ್ತಾ ಇರ್ತೀರಾ. ಅವಾಗ ಏನಾಗ್ಬೋದು ಅಂದರೆ, ಹೇಳೋಕ್ಕಾಗಲ್ಲ, ಹಿಂದೆ ಮಕ್ಕಳು ಕೂತಿರ್ತಾರೆ. ಈ ಥರ ಡೋರ್ನ ಓಪನ್ ಮಾಡಿ ಡೋರ್ ಓಪನ್ ಮಾಡಿಬಿಡ್ಬೋದು. ಅವ್ರಿಗೆ ಗೊತ್ತಾಗಲ್ಲ, ಮಕ್ಕಳಿಗೆ ಆಚೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ. ಆದ್ದರಿಂದ ನೀಟಾಗಿ ಮಿಸ್ ಮಾಡ್ದಂಗೆ 4 ಡೋರ್ನ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದು ತುಂಬ ಇಂಪಾರ್ಟೆಂಟು. ಈ ಥರ ಲಾಕ್ ಮಾಡ್ಕೊಂಡಾಗ ಆಚೆ ಕಡೆಯಿಂದನೂ ಯಾರನ್ನು ಬಂದುಬಿಟ್ಟು ಡೋರ್ ಓಪನ್ ಮಾಡೋಕ್ಕಾಗಲ್ಲ. ಇದು ನೀವು ಲಾಕ್ ಮಾಡ್ಕೊಂಬಿಟ್ರೆ ಆಚೆ ಕಡೆಯಿಂದ ಮಾಡೋಕ್ಕಾಗಲ್ಲ. ಏನಿದ್ರು ನೀವು ಒಳಗಡೆಯಿಂದನೇ ಇದನ್ನ ಅನ್ಲಾಕ್ ಮಾಡಿದ್ರೆ ಮಾತ್ರ ಡೋರ್ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟು. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಲಾಕ್ ಮಾಡಿಕೊಂಡು ಗಾಡಿನ ಡ್ರೈವ್ ಮಾಡಿ. ಮತ್ತು ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇನ್ನೊಂದೇನೆಂದರೆ, ನೀವು ಹೊರಗಡೆ ಎಲ್ಲಾದರೂ ಮುಂದೆ ಗಾಡಿನ ಪಾರ್ಕ್ ಮಾಡಿಕೊಂಡು ಸೈಡಲ್ಲಿ ಕೂತಿರ್ತೀರಾ. ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ, ಇದನ್ನ ನೀಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ, ಹೇಳೋಕ್ಕಾಗಲ್ಲ, ಯಾರು ಹೆಂಗೆ ಇರ್ತಾರಂತ ಕಳ್ಳರು ಬರ್ಬೋದು. ನೀವು ಮೊಬೈಲ್ ಇಟ್ಕೊಂಡು ಪರ್ಸ್ ಇಟ್ಕೊಂಡು ಕೂತಿದ್ದ ಅಬ್ಸರ್ವ್ ಮಾಡ್ತಾರೆ ಬೈಕ್ನಲ್ಲಿ. ಅವಾಗ ಏನು ಮಾಡ್ಬೋದು, ಹೇಳೋಕ್ಕಾಗಲ್ಲ, ಬಂದ್ಬಿಟ್ಟು ಏನೋ ಕೇಳೋ ಥರ ಬಂದ್ಬಿಟ್ಟು ಈಗ ಏನಾರು ಡೋರ್ ಓಪನ್ ಮಾಡಿ ಏನಾರು ಮೊಬೈಲ್ ಏನೋ ತಗೊಂಡು ಹೋಗೋ ಚಾನ್ಸ್ ಇರುತ್ತೆ. ಮತ್ತು ಇದೊಂದು ಲಾಕ್ ಮಾಡ್ಕೊಂಡ್ರೆ ಸಾಕಾಗಲ್ಲ. ಇದು ಈಗ ಡೋರ್ ಲಾಕ್ ಮಾಡ್ಕೊಂಡಿದ್ರೆ ಹೊರಗಡೆಯಿಂದ ಯಾರು ಡೋರ್ನ ಓಪನ್ ಮಾಡೋಕ್ಕಾಗಲ್ಲ. ಬಟ್ ನೀವೇನಾದ್ರು ಈ ಥರ ಗ್ಲಾಸ್ ಏನಾದ್ರು ಇಳಿಸ್ಕೊಂಡು ಕೂತಿದ್ರೆ ಹೇಳೋಕ್ಕಾಗಲ್ಲ, ಯಾರಾದರೂ ಬಂದು ನಿಮ್ಮ ಕೈಲಿರೋ ಮೊಬೈಲ್ನ ಪರ್ಸ್ನ ಹೊತ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಗ್ಲಾಸ್ ಕೂಡ ನೀವು ಅಪ್ ಮಾಡ್ಕೊಂಡು ಕೂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಬಟನ್ ಇದೆ, ಗ್ಲಾಸ್ ಅಪ್ ವಿಂಡೋ ಅಪ್ ಬಟನ್ ಇದೆ. ಇದನ್ನ ಈ ಥರ ಪ್ರೆಸ್ ಮಾಡಿ ಈ ಥರ ಒಂದು 75-80% ನೀವು ಕ್ಲೋಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ನಿಮ್ಮ ಸೇಫ್ಟಿಗೆ ಮತ್ತು ನಿಮ್ಮ ವಸ್ತುಗಳ ಸೇಫ್ಟಿಗೆ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ಥರ ಇಷ್ಟು ಗ್ಯಾಪ್ ಇದ್ದರೆ ಯಾರು ಬಂದು ಏನು ಕೈಯಾಗಿ ತೊಗೊಳಕ್ಕಾಗಲ್ಲ. ಅದರಿಂದ ನಿಮ್ಮ ಮೊಬೈಲು ಸೇಫ್ಟಿ ಆಗ್ತದೆ, ನಿಮ್ಮ ವಸ್ತುಗಳು ಸೇಫ್ಟಿ ಆಗ್ತದೆ. ಅದಕ್ಕೋಸ್ಕರ ಮಿಸ್ ಮಾಡ್ದಂಗೆ ಯಾರು ಪಾರ್ಕ್ ಮಾಡ್ಕೊಂಡು ಸೈಡಲ್ಲಿ ಕೂತಿರುವಾಗ ಈ ಥರ ಇಷ್ಟಾದ್ರೂ ಅಪ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ ಫ್ರೆಂಡ್ಸ್, ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೀಟ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಯಾವ ಥರ ಮಾಡ್ಕೋಬೇಕು ಅಂದರೆ, ನಾವು ತೋರಿಸ್ತೀನಿ ನೋಡಿರಿ. ಈ ಥರ ನಾವು ಇದು ಕ್ಲಚ್ಚು, ಅದು ಈಗ ABC ಬಗ್ಗೆ ಆಮೇಲೆ ಡೀಪಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇದು ಕ್ಲಚ್ಚು. ನಾವು ಕ್ಲಚ್ನ ನಮ್ಮ ಕಾಲಿಂದ ನೋಡಿ ಈ ಥರ ತುದಿ ಬೆಳ್ಳಲ್ಲಿ ಅದು ಈ ಥರ ಪ್ರೆಸ್ ಮಾಡಬಾರ್ದು. ಇದನ್ನು ಕ್ಲಚ್ನ
ನೀಟಾಗಿ ಕಂಪ್ಲೀಟಾಗಿ ಈ ಥರ ಕಾಲೂರಿ ಪ್ರೆಸ್ ಮಾಡ್ಬೇಕು. ಯಾಕಂದರೆ ಸ್ವಲ್ಪ ಟೈಟ್ ಇರ್ತದೆ, ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಈ ಥರ ಪ್ರೆಸ್ ಮಾಡಿಬಿಡ್ಬೇಕು. ಆವಾಗ ಪ್ರೆಸ್ ಮಾಡಿ ನಾವು ಗೇರ್ಗೆ ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಕಂಪ್ಲೀಟಾಗಿ ಪ್ರೆಸ್ ಮಾಡಬೇಕು ಅಂದರೆ ನಾವು ಕರೆಕ್ಟಾಗಿ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಹಿಂದಕ್ಕೆ ಹಾಕೊಂಡಿದ್ರೆ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಸೀಟು ಅಡ್ಜಸ್ಟ್ಮೆಂಟ್ ಲಿವರ್ ಇದೆ ನೋಡಿ, ಇದು ರಾಡ್ ಇದೆ. ಈ ರಾಡ್ನಲ್ಲಿ ಬೇಕಾದ್ರೆ ಈ ಥರ ಎತ್ತಿ ಹಿಂದೆ ಮುಂದೆ ಸೀಟು ಹೋಗ್ತದೆ ನೋಡಿ, ಹಿಂದೆ ಮುಂದಕ್ಕೆ ಇದು ಮಾಡ್ಬೋದು ನಾವು. ಇಷ್ಟು ನೋಡಿ ಕಂಪ್ಲೀಟಾಗಿ ನಾವು ಕ್ಲಚ್ನ ಕಂಪ್ಲೀಟಾಗಿ ಈ ಥರ ಪಾದದಿಂದ ತುಳಿಯೋಕೆ ಹಾಕಬೇಕು ನೋಡಿ. ಈಗ ತುಳಿಯೋಕೆ ಆಗ್ತಾ ಇಲ್ಲ ನೋಡಿ, ತುದಿ ಕಾಲು ಎಟಕ್ತಾ ಇಲ್ಲ. ಆವಾಗ ಏನು ಮಾಡ್ಬೇಕಾಗತ್ತೆ, ಈ ಕೆಳಗಡೆ ಸೀಟ್ನ ಹಿಂಗೆ ಎತ್ಬಿಟ್ಟು ನೀಟಾಗಿ ಮುಂದಕ್ಕೆ ಈ ಥರ ಎಳ್ಕೋಬೇಕು ನೋಡಿ. ಇವಾಗ ನೋಡಿ ಇನ್ನೊಂಚೂರು ಎಳ್ಕೋಬೇಕಾಗುತ್ತೆ ನೋಡಿ. ಇವಾಗ ಕರೆಕ್ಟ್ ಆಯಿತು ನೋಡಿ, ಕಂಪ್ಲೀಟಾಗಿ ತುಳಿತಾ ಇದ್ದೀನಿ. ಕಂಪ್ಲೀಟಾಗಿ ಈ ಥರ ಪ್ರೆಸ್ ಮಾಡೋಕ್ಕಾಗಬೇಕು. ಆವಾಗ ನಮ್ಮ ಸೀಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಸೀಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಆಗಿದೆ ನೋಡಿ, ಈ ಥರ ಕಂಪ್ಲೀಟಾಗಿ ತೊಳೆಯೋಕ್ಕಾಗ್ತದೆ, ಅಡ್ಜಸ್ಟ್ಮೆಂಟ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಹೆಡ್ರೆಸ್ಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಅದ್ಯಾವ ಥರ ಅಂದರೆ, ಓಕೆನಾ ಫ್ರೆಂಡ್ಸ್, ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಹೆಡ್ರೆಸ್ಟ್ ಲಾಕ್ ಇಲ್ಲಿದೆ ಅಂತ. ಈ ಥರ ಹೆಡ್ರೆಸ್ಟ್ ಲಾಕ್ ಇದು. ಇದನ್ನ ಮೇಲೆ ಎತ್ತಿದ್ರೆ ಹೆಡ್ರೆಸ್ಟು ಹಿಂದೆ ಮುಂದೆ ಈ ಥರ ಆಗ್ತದೆ. ನಿಮ್ಗೆ ಎಲ್ಲಿ ಬೇಕಲ್ಲಿಗೆ, ಎಲ್ಲಿ ಕಂಫರ್ಟಬಲ್ ಅಲ್ಲಿಗೆ ಸೆಟ್ ಮಾಡಿಕೊಂಡು ಇದನ್ನು ಬಿಟ್ಟರೆ ಅಲ್ಲಿ ಕರೆಕ್ಟಾಗಿ ಲಾಕ್ ಆಗ್ತದೆ ನೋಡಿ. ಈಗ ಹೆಡ್ರೆಸ್ಟ್ ಲಾಕ್ ಆಗಿದೆ, ಈಗ ಹಿಂದೆ ಮುಂದೆ ಹೋಗಲ್ಲ. ಅದಾದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕಪ್ಪ ಅಂದರೆ ಸೀಟ್ ಬೆಲ್ಟ್ನ ಹಾಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಈಗ ಸೀಟ್ ಬೆಲ್ಟ್ನ ನೀಟಾಗಿ ಹಾಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಎಳ್ಕೊಳ್ಳಿ ಸೀಟ್ ಬೆಲ್ಟ್ನ. ಬಲಗೈನಲ್ಲಿ ಬೆಲ್ಟ್ ಇಟ್ಕೊಳ್ಳಿ, ಎಡಗೈನಲ್ಲಿ ಈ ಥರ ಬಕಲ್ನ ಇಟ್ಕೊಂಡು ತಗೊಂಬಂದು ಈ ಥರ ಹಿಂಗೆ ಇಟ್ಕೊಳ್ಳಿ. ಇಲ್ಲಿಗೆ ನೋಡಿ, ಇಲ್ಲಿದೆಯಲ್ಲ, ಇಲ್ಲಿಗೆ ಕರೆಕ್ಟಾಗಿ ಈ ಥರ ಲಾಕ್ ಮಾಡಿ. ಈ ಥರ ಲಾಕ್ ಮಾಡಿದ ಮೇಲೆ ನೋಡಿ ಟಕ್ಕಂತ ಸೌಂಡ್ ಮಾಡಿದ್ರೆ ಲಾಕ್ ಆಗಿದೆ ಅಂತ ಅರ್ಥ ನೋಡಿ. ಈಗ ಬರೋಲ್ಲ. ಇದನ್ನ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಿಬಿಡಿ. ಏನಾದರೂ ತೆಗಿಬೇಕಪ್ಪ ಅಂದರೆ ನೋಡಿ, ಪ್ರೆಸ್ ಅಂತ ರೆಡ್ ಕಲರ್ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಓಪನ್ ಆಗ್ತದೆ. ಈಗ ಲಾಕ್ ಮಾಡ್ಕೊಂಡಿದ್ದೀನಿ, ಇದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಇದು ತುಂಬ ಸೇಫ್ಟಿ ಗಾಡಿ ಓಡಿಸುವಾಗ. ಇದಾದಮೇಲೆ ಈ ಥರ ಸೀಟ್ ಬೆಲ್ಟ ಹಾಕೊಳ್ಳಿ, ತುಂಬ ಮೇಲೆ ಹೊಟ್ಟೆ ಮೇಲೆ ಹಾಕೊಂಡು ಸ್ವಲ್ಪ ಕೆಳಗಡೆ ಹಾಕೊಳ್ಳಿ. ಇದಾದಮೇಲೆ ಏನು ಮಾಡಬೇಕಪ್ಪ ನೆಕ್ಸ್ಟ್ ಅಂದರೆ ನಾವು ಈಗ ನೆಕ್ಸ್ಟ್ ಫ್ರೆಂಡ್ಸ್ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಸೈಡಲ್ಲಿ ಬರೋ ಗಾಡಿ ಎಲ್ಲ ಕಾಣಿಸೋದು ಮಿರರಲ್ಲೇ. ಇದನ್ನು ತುಂಬ ಕರೆಕ್ಟಾಗಿ ನಾವು ಸೆಟ್ ಮಾಡ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು ನೋಡಿ. ಈ ಥರ ರೈಟ್ ಸೈಡ್ ಮಿರರು, ಸೆಂಟ್ರ್ ಮಿರರು ಮತ್ತು ಲೆಫ್ಟ್ ಸೈಡ್ ಮಿರರು, ಇದು 3 ಮಿರರ್ನ ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಅದು ಯಾವ ಥರ ಅಂದರೆ, ಒಂದು 10% ಕಾರ್ ಬಾಡಿ ಕಾಣಿಸ್ಲಿ, ಈ 90% ಹೊರಗಡೆ ಪಿಕ್ಚರ್ ಕಾಣಿಸ್ಬೇಕು. ಯಾಕಂದರೆ ತುಂಬ ನಾವು ಅರ್ಧಕ್ಕರ್ಧನೇ ಗಾಡಿ ಬಾಡಿನೇ ಕಾಣಿಸೋದು ಮಾಡ್ಕೊಂಡ್ರೆ ಇನ್ನು ಅರ್ಧ 50% ಗಾಡಿ ಬರೋದು ತುಂಬ ಸೈಡಲ್ಲಿ ಬರೋದೆಲ್ಲ ಕಾಣಿಸಲ್ಲ. ಅದಕ್ಕೆ ಒಂದು 10% ಗಾಡಿ ಬಾಡಿ ಕಾಣಿಸ್ಲಿ, ಇನ್ನು 90% ಹೊರಗಡೆ ಪಿಕ್ಚರು. ಲೆಫ್ಟ್ ಸೈಡೂ ಅಷ್ಟೇ, ಒಂದು 10% ನೋಡಿ ಗಾಡಿ ಬಾಡಿ ಕಾಣಿಸ್ತಾ ಇದೆ, ಇನ್ನು 90% ಬರೋ ಗಾಡಿಗಳು ಕಾಣಿಸ್ಬೇಕು. ರೇವ್ ಮಿರರ್ನು ಅಷ್ಟೇ ನೀಟಾಗಿ ಹಿಂದ್ಗಡೆ ವಿಂಡ್ಶೀಲ್ಡ್ ಗ್ಲಾಸ್ ಇದೆಯಲ್ಲ, ಅದು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ನೋಡಿ. ಫುಲ್ ಅದು ಪಿಕ್ಚರ್ ಕಾಣೋ ಥರ ಸೆಟ್ ಮಾಡ್ಕೊಳ್ಳಿ, ಓಕೆನಾ. ಈಗ ರೈಟ್ ಸೈಡ್ ಮಿರರ್ನ ಯಾವ ಥರ ಅಂದರೆ, ಕೆಲವೊಂದು ಗಾಡಿಯಲ್ಲಿ ಮ್ಯಾನ್ಯುವಲ್ ಇರ್ತದೆ, ಕೆಲವೊಂದು ಗಾಡಿಯಲ್ಲಿ ಆಟೋ ಇರ್ತದೆ. ಈಗ ನಮ್ಮ ಗಾಡಿಯಲ್ಲಿ ಆಟೋ ಇದೆ ನೋಡಿ, ಇಲ್ಲಿ ಬಟನ್ ಇದೆ, ಈ ಸ್ವಿಚ್ನ ನೋಡಿ ಇಲ್ಲಿ ಸೆಂಟ್ರಲ್ ಇದೆ. ಈಗ ಲೆಫ್ಟು ರೈಟ್ ಸೈಡ್ಗೆ ಹಿಂಗೆ ತಿರ್ಸ್ಕೊಂಡು ನೋಡಿ, ಹಿಂಗೆ ತಿರ್ಸ್ಕೊತ ಹೋದರೆ ಮಿರರು ನೋಡಿ ಈ ಥರ ಸೆಟ್ ಆಗ್ತಾ ಹೋಗ್ತದೆ. ನಮ್ಗೆ ಎಲ್ಲಿ ಬೇಕು, ಕೆಳಗೆ ಬರಬೇಕು ಅಂದರೆ ಕೆಳಗೆ, ಮೇಲೆ ಬರಬೇಕು ಅಂದರೆ ಮೇಲೆ, ಈ ಥರ ಎಲ್ಲ ಸೆಟ್ ಮಾಡ್ಕೊಂಡು ನಮಗೆ ಕರೆಕ್ಟಾಗಿ ಯಾವ ಥರ ಕಂಫರ್ಟಬಲ್ಲು ಆ ಥರ ಸೆಟ್ ಮಾಡ್ಕೋಬೇಕು, ಓಕೆನಾ ಫ್ರೆಂಡ್ಸ್. ಈಗ ಲೆಫ್ಟ್ ಸೈಡ್ದು ಅಷ್ಟೇ ಇದೇ ಥರ ಸೆಟ್ ಮಾಡ್ಕೊಳ್ಳಿ, ಓಕೆನಾ. ಇದಾದಮೇಲೆ ನೆಕ್ಸ್ಟು ಏನು ಮಾಡಬೇಕಪ್ಪ ಅಂದರೆ, ಮಿರರ್ದೆಲ್ಲ ಮುಗೀತು. ಇದನ್ನು ಕರೆಕ್ಟಾಗಿ ಮಿರರ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದಂಗೆ ನೀಟಾಗಿ ನೋಡಿ, ಸೈಡಲ್ಲಿ ಬರೋ ಎಲ್ಲ ಗಾಡಿ ಎಲ್ಲ ಕಾಣಿಸೋದು ಮಿರರಲ್ಲಿ, ಓಕೆನಾ ಫ್ರೆಂಡ್ಸ್. ಈಗ 3 ಮಿರರು ನೋಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಗಾಡಿನ ಹೋಗುವಾಗ ಎಲ್ಲ ಸ್ಟಾಪ್ ಮಾಡಬೇಕು ಅಂದರೆ ಈ 3 ಮಿರರ್ನ ಅಬ್ಸರ್ವ್ ಮಾಡಬೇಕಾಗ್ತದೆ. ರೈಟ್ ಸೈಡಲ್ಲಿ ಯಾವ್ದಾದ್ರು ಗಾಡಿ ಬರ್ತಿದೆಯಾ, ಲೆಫ್ಟ್ ಸೈಡಲ್ಲಿ ಯಾವ್ದಾದ್ರು ಗಾಡಿ ಬರ್ತಿದೆಯಾ, ಮತ್ತು ಹಿಂದ್ಗಡೆ ಯಾವ್ದಾದ್ರು ಗಾಡಿ ಬರ್ತಿದೆ ಅಂತ ನೋಡಬೇಕಾಗುತ್ತೆ. ನೀವು ನೋಡಿದಲ್ಲಿ ಏಕ್ತಮ್ಮು ಸೆಂಟ್ರ್ ರೋಡಲ್ಲೆಲ್ಲ ಬ್ರೇಕ್ ಹೊಡೆದ್ಬಿಟ್ರೆ ಹಿಂದ್ಗಡೆ ಗಾಡಿ ಬರ್ತಿರೋ ಗಾಡಿಗಳು ಬಂದು ಗುದ್ದಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್. ಅದಕ್ಕೋಸ್ಕರ ನೀವು ಏನಾದ್ರು ಲೆಫ್ಟ್ ಸ್ಟಾಪ್ ಮಾಡಬೇಕು ಅಂದರೆ ಲೆಫ್ಟ್ ಸೈಡ್ ಮಿರರ್ ನೋಡಿಬಿಟ್ಟು ಯಾವ್ದಾದ್ರು ಗಾಡಿ ಬರ್ತಿದೆಯಾ ಅಂತ ಇಂಡಿಕೇಟರ್ಸ್ನ ಹಾಕ್ಕೊಂಡು ಲೆಫ್ಟ್ ಸೈಡಿಗೆ ಗಾಡಿನ ಮೂವ್ ಮಾಡಿಕೊಂಡು ಸ್ಟಾಪ್ ಮಾಡಬೇಕಾಗುತ್ತೆ. ಮತ್ತು ಹಿಂದ್ಗಡೆ ಯಾವ್ದಾದ್ರು ಸಡನ್ ಅಡ್ಡ ಯಾರು ಬಂದರು ಅಂದರೂ ಕೂಡ ಸೆಂಟ್ರ್ ಮಿರರಲ್ಲೇ ಹಿಂದ್ಗಡೆ ಯಾವ್ದಾದ್ರು ಬರ್ತಿದೆ ಗಾಡಿ ಅಂತ ನೋಡ್ಬಿಟ್ಟೆ ನೋಡಬೇಕಾಗುತ್ತೆ. ಸಡನ್ ಬ್ರೇಕ್ ಹೊಡೆಯೋದು ಇವೆಲ್ಲ ಮಾಡಿದ್ರೆ ಹಿಂದ್ಗಡೆಯಿಂದ ಸ್ಪೀಡಲ್ಲಿ ಇದ್ದವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಂದು ಗಾಡಿಗೆ ಟಚ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಿಂದ್ಗಡೆ ಸಡನ್ ಬ್ರೇಕ್ ಹೊಡೆಯೋದಕ್ಕೆ ಮುಂಚೆ ಹಿಂದ್ಗಡೆ ಯಾರು ಬರ್ತಿದ್ರು ಅಂತ ನೋಡಲೇಬೇಕಾಗುತ್ತೆ. ನೋಡಿ ಯಾರು ಬರ್ತಿದ್ರೆ ಆ ಕಡೆ ಈ ಕಡೆನ ಸ್ವಲ್ಪ ಮೂವ್ ಮಾಡಿ ನಾವು ಸ್ವಲ್ಪ ಬ್ರೇಕ್ ಹಾಕಬೇಕಾಗುತ್ತೆ. ಇದನ್ನು ವೆರಿ ಇಂಪಾರ್ಟೆಂಟು. ಸೆಂಟ್ರ್ ಮಿರರ್ನ ಯಾವುದೇ ಕಾರಣಕ್ಕೂ ನೋಡ್ದಂಗೆ ಬ್ರೇಕ್ ಹಾಕಕ್ಕೆ ಹೋಗ್ಬಿಡಿ. ನೆಕ್ಸ್ಟು ನಾವು ಸ್ಟೇರಿಂಗ್ ಬಗ್ಗೆ ತಿಳ್ಕೊಳೋಣ ನೋಡಿ. ಈ ಥರ ಕರೆಕ್ಟಾಗಿ ಸೆಂಟ್ರ್ ಕರೆಕ್ಟಾಗಿ ಇದೆ. ಈಗ ನೋಡಿ ಟಿ ಅನ್ನೋ ಸಿಂಬಲ್ ಕಾಣಿಸ್ತಾ ಇದೆ.
ಈಗ ಟೈರು ಕರೆಕ್ಟಾಗಿ ಸ್ಟ್ರೈಟಿಗೆ ಇರ್ತದೆ. ಓಕೆನಾ. ಈಗ ಲೆಫ್ಟ್ ಸೈಡಿಗೆ 1.5 ರೌಂಡ್ ನೋಡಿ, 1 ರೌಂಡ್ ಆಯಿತು. ಈಗ 1.5 ರೌಂಡ್ ಲೆಫ್ಟ್ ಸೈಡ್ಗೆ ಆಯಿತು. ಮತ್ತು ರೈಟ್ ತಿರುಗಿಸಿದಾಗ ಸೆಂಟ್ರಿಗೆ ಮತ್ತೆ ಈಗ ಸೆಂಟ್ರಿ ಕರೆಕ್ಟಾಗಿದೆ. ಈಗ ಕರೆಕ್ಟಾಗಿ ಸೆಂಟ್ರಿಗಿದೆ. ಈಗ ಟೈರು ಸ್ಟ್ರೈಟ್ ಇರ್ತದೆ. ರೈಟ್ ಸೈಡಿಗೆ 1.5 ರೌಂಡ್ ತಿರುಗುತ್ತೆ ನೋಡಿ, ಥರ 1.5 ರೌಂಡ್. ಓಕೆನಾ. ಮತ್ತೆ ಈಗ ಸೆಂಟ್ರಿಗೆ ನಿಲ್ಲಿಸೋಣ. ಈಗ ಟೈರೆಲ್ಲ ಕರೆಕ್ಟಾಗಿ ಸ್ಟ್ರೈಟಿಗೆ ಇರ್ತದೆ. ಓಕೆನಾ. ಇದು ಸ್ಟೇರಿಂಗು. ಇದು ನೋಡಿ ಯಾವಾಗಲೂ ನಾವು ಇದು ಮಧ್ಯೆ ಇರೋದು ಹಾರ್ನು. ಓಕೆನಾ. ಎಲ್ಲಿ ಪ್ರೆಸ್ ಮಾಡಿದ್ರೂ ಹಾರ್ನ್ ಆಗ್ತದೆ ನೋಡಿ. ಇಲ್ಲಿ ಪ್ರೆಸ್ ಮಾಡಿರೋ ಆಗುತ್ತೆ, ಇಲ್ಲಿ ಪ್ರೆಸ್ ಮಾಡಿರೋ ಆಗುತ್ತೆ, ಮತ್ತು ಇಲ್ಲೆಲ್ಲಿ ಪ್ರೆಸ್ ಮಾಡಿರೋನು ಆಗುತ್ತೆ. ಓಕೆನಾ. ನಾವು ಹಂಗಂತ ನಾವು ಗಾಡಿ ಡ್ರೈವ್ ಮಾಡುವಾಗ ಯಾವಾಗಲೂ ಹಿಂಗೆ ಇಟ್ಕೊಂಡಿರ್ತೀವಲ್ಲ, ಈ ಕೈಗೆ ಒಂದು ಇದು ರೈಟ್ ಸೈಡ್ ಇಲ್ಲಿ ಇಟ್ಕೊಂಡಿರ್ತೀವಿ, ಲೆಫ್ಟ್ ಸೈಡ್ ಹ್ಯಾಂಡು ಈ ಕಡೆ ಇಟ್ಕೊಂಡಿರ್ತೀವಿ ಅಲ್ವಾ. ಹಂಗಾಗಿ ನಾವು ಆಲ್ಮೋಸ್ಟು ಲೆಫ್ಟ್ ಸೈಡಲ್ಲಿ ಗೇರೆಲ್ಲ ಚೇಂಜ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ನಾವು ರೈಟ್ ಸೈಡ್ ಹ್ಯಾಂಡ್ ಮಾತ್ರ ಆಲ್ಮೋಸ್ಟ್ ಇಲ್ಲೇ ಇರ್ತದೆ ನಮ್ಮದು. ಓಕೆನಾ. ಈ ಥರ 9, 3, 9 ಥರ ಇಟ್ಟಿರಬೇಕು ನಾವು. ಹಿಂಗೆ ಇಟ್ಕೊಂಡಿರುವಾಗ ಯಾವ್ದಾದ್ರು ಗಾಡಿ ಅಡ್ಡ ಬಂತು, ಯಾರು ಅಡ್ಡ ಬಂತಂದರೆ ನಾವು ಈ ಥರನೇ ಪ್ರೆಸ್ ಮಾಡ್ಬೋದು. ಇಲ್ಲೇ ಈ ಥರ ಪ್ರೆಸ್ ಮಾಡ್ಬೋದು. ಸ್ಮೂತಾಗಿ ಈ ಥರ ಪ್ರೆಸ್ ಮಾಡಬೇಕು. ಓಕೆನಾ. ತುಂಬ ಏನು ಒತ್ತೋದು ಬೇಕಾಗಿಲ್ಲ. ಸ್ಮೂತಾಗಿ ಹೆಂಗಂದ್ರೂ ಪ್ರೆಸ್ ಆಗ್ತದೆ, ಹಾರ್ನ್ ಆಗ್ತದೆ. ಅದು ಬಿಟ್ಬಿಟ್ಟು ನಾವು ಕೈ ಇದು ಸೆಂಟ್ರಿಗೆ ಬಂದ್ಬಿಟ್ಟು ಈ ಥರ ಎಲ್ಲ ತುಂಬ ರಫಾಗೆಲ್ಲ ಹಾರ್ನ್ ಪ್ರೆಸ್ ಮಾಡಬಾರ್ದು. ಈ ಥರ ಸಿಂಪಲಾಗಿ ಸ್ವಲ್ಪ ಹಿಂಗಂದ್ರೂ ಹಾರ್ನ್ ಆಗ್ತದೆ. ಓಕೆನಾ ಫ್ರೆಂಡ್ಸ್. ಈಗ ಹಾರ್ನ್ ಸ್ಟೇರಿಂಗ್ ಬಗ್ಗೆ ಮತ್ತು ಹಾರ್ನ್ ಬಗ್ಗೆ ತಿಳ್ಕೊಂಡ್ರಿ. ಇವತ್ತಿನ ವೀಡಿಯೋದಲ್ಲಿ ಲಾಸ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಒಂದೇ ದಿನದಲ್ಲಿ ಎಲ್ಲ ಹೇಳ್ಕೊಟ್ರೆ ನಿಮಗೂ ಕಲಿಯಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ವೀಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಿಕ್ಕಿದ್ನೆಲ್ಲ ಪೂರ್ತಿ ಡೀಟೇಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ವಿಡಿಯೋ ನಿಮಗೆ ಇಷ್ಟ ಇರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ಇದು ಯೂಸ್ಫುಲ್ ಆಗುತ್ತೆ, ತುಂಬ ಕಲಿಯೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬಾಯ್ ಬಾಯ್ ಫ್ರೆಂಡ್ಸ್.